ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಎರಡೆರಡು ಸ್ಟೆಪ್ಪಲ್ಲಿ ಒಂದು ಕ್ರೋಶೋ ಡಿಸೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿಂಥದ್ದು ಡಿಸೈನು, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ. ಇದಕ್ಕೆ ನಾನು 2 ಕಲರ್ ದಾರವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ದಾರವನ್ನು 7 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೀಡ್ಸ್ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ, 11 ಆದರೂ ನಡೆಯುತ್ತೆ. ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ತೀವಲ್ಲ, ಆ ರೀತಿ ಬಟ್ಟೆಗೆ ಸುಜಿನ ಹಾಕ್ಕೊಂಡ್ಬಿಟ್ಟು ದಾರನ ತಂದು ಫಸ್ಟು ಲಾಕ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ದಾರನ ಎಳ್ಕೊಂಡು ಒಂದು ಲಾಕ್ ಹಾಕಿದ ಮೇಲೆ ನಾನಿಲ್ಲಿ ಒಂದೇ ಲಾಕ್ ಹಾಕ್ಕೊತೀನಿ. ನಿಮಗೆ ಬೇಕಿದ್ದರೆ 2 ಲಾಕ್ನ ಹಾಕ್ಕೋಬೋದು. ಒಂದು ಲಾಕ್ ಹಾಕಿದ ಮೇಲೆ ಇಲ್ಲಿ ನಾನು 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಬೀಡ್ಸ್ ತೋರಿಸಿದ್ದಲ್ಲ, ಆ ಬೀಡ್ಸ್ನ ಇಲ್ಲಿ ನಾನು ತೊಗೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಬೀಡ್ಸ್ನ ಹಾಕಬೇಕಾಗುತ್ತೆ ಈ ಡಿಸೈನ್ಗೆ. ವಿದೌಟ್ ಕುಚ್ಚು ಡಿಸೈನ್ ಥರನೂ ಹಾಕ್ಕೋಬೋದು, ಕುಚ್ಚು ಬೇಕಿದ್ದರೆ ಕುಚ್ಚನ್ನು ಕೂಡ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಇದು ನೋಡಿ ಈ ರೀತಿ ಬರುತ್ತೆ. ಇದನ್ನು ಬೀಡ್ ಲಾಕನ್ನು ಮಾಡಿ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಪಕ್ಕದಲ್ಲೇ ಸೂಜಿನ ಹಾಕಿಬಿಟ್ಟು ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬನ್ನು ಮಾಡ್ಕೋಬೇಕಾಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಹಾಕ್ಕೊಂಡ್ಬಿಟ್ಟು 2 ಚೈನ್ನ ಹಾಕಿ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮತ್ತು ಈ 2 ಚೈನ್ ಮಧ್ಯೆ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ. ಈ ಗ್ಯಾಪಲ್ಲಿ ಸೂಜಿನ ಹಾಕಿ ದಾರನ ತಂದು ಈ ರೀತಿ ಎಳ್ಕೋಬೇಕಾಗುತ್ತೆ. ಇಲ್ಲಿ ನಾವು 2 ಚೈನ್ ಹಾಕಿದ್ವಲ್ಲ, ಆ 2 ಚೈನ್ ಲೆಂತಿಗೆ ಈ ದಾರವನ್ನು ಎಳ್ಕೊಂಡು ಹೀಗೆ ಸೂಜಿನ ದಾರನ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇ ಒಂದು ಚೈನಲ್ಲಿ ಹೋಗಿ ದಾರನ ತಂದು ಈ ದಾರ ಕೂಡ ಹಾಗೆ ಸೂಜಿ ಮೇಲೆ ಇಟ್ಕೊಂಡು 2 ಟೈಮ್ ಆಯಿತು. ಈಗ ಇನ್ನೊಂದು ಸಾರಿ ಮತ್ತೆ ದಾರನ ಎಳ್ಕೊಂಡು ಈ ರೀತಿ ದಾರನ ಹೀಗೆ ಇಡಬೇಕಾಗುತ್ತೆ ಸೂಜಿ ಮೇಲೆ. ಮತ್ತೆ 1 ಟೈಮ್ ಸೂಜಿ ಮೇಲೆ ದಾರ ತಗೊಂಡು ಮತ್ತು ಈ ಒಂದು ಚೈನಲ್ಲಿ ಹೋಗಿ ಕಂಬದಲ್ಲಿ ಹೋಗಿಬಿಟ್ಟು ದಾರನ ತಂದರೆ ಈಗ ನಾನು 4 ಟೈಮ್ ಈ ರೀತಿ ದಾರನ ತೊಗೊಂಡಿದ್ದೀನಿ. ಮತ್ತು ಇದು ಒಂದು ಲಾಸ್ಟ್ ಫೈನಲ್ ಆಗಿ 5 ಟೈಮ್ ಈ ರೀತಿ ದಾರವನ್ನು ತಗೊಂಡು 5 ಸಾರಿ ತೊಗೊಂಡಿರುವಂಥ ದಾರನ ಹಾಗೆ ಸೂಜಿ ಮೇಲೆ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ. ಈಗ 5 ಟೈಮ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ ಎಲ್ಲ ದಾರನ್ನು ಒಟ್ಟಿಗೆ ಈ ರೀತಿ ತೊಗೊಂಡ್ಬಿಟ್ಟು ದಾರನ ಈ ರೀತಿ ಪಾಸ್ ಮಾಡಿಕೊಂಡು ಇದನ್ನು ಲಾಕ್ ಮಾಡಬೇಕಾಗತ್ತೆ. ಈ ರೀತಿ ಲಾಕ್ ಹಾಕಿದಾಗ ಈ ರೀತಿ ಬಫ್ ಥರ ಡಿಸೈನ್ ಕಾಣಿಸುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕೊಳ್ಳೋ ಕೂಡ ನಡೆಯುತ್ತೆ. ನಾನು ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಲಾಕ್ ಹಾಕಿದ ಮೇಲೆ ಮತ್ತೆ ದಾರ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೊಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಬೀಡನ್ನ ತೊಗೊಂಡ್ಬಿಟ್ಟು ಬೀಡ್ ಲಾಕ್ ಏನು ಮಾಡ್ತಾಯಿಲ್ಲ, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಕರೆಕ್ಟಾಗಿ ಎಲ್ಲಿಗೆ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಸೀರೆಗೆ ಸೂಜಿನ ಹಾಕಿಬಿಟ್ಟು ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬನ್ನು ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿಬಿಟ್ಟು ಮತ್ತು ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡ್ಕೊಂಬಿಟ್ಟು ಇದು ಏನು ಬಫ್ ಥರ ಮಾಡಿದ್ನಲ್ಲ, ಈ ಒಂದು ಕಂಬದಲ್ಲಿ ಕೂಡ ಸೇಮ್ ಬಫ್ ಮಾಡಬೇಕಾಗುತ್ತೆ. ಈಗ 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶೆದಲ್ಲಿ ಹೋಗ್ಬಿಟ್ಟು ಈ ರೀತಿ ಎಳ್ಕೊಂಡಿರಿ, ದಾರನ ಹಾಗೆ ಇಟ್ಕೋಬೇಕಾಗತ್ತೆ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಈ ಒಂದು ಚೈನಲ್ಲಿ ಹೋಗಿ 2 3 4 5 ಸರಿ ಈ ರೀತಿ ದಾರವನ್ನು ತೆಗೆದುಬಿಟ್ಟು ಈ 5 ದಾರನ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ದಾರನ ತಗೊಂಡ್ಬಿಟ್ಟು ಈ ದಾರನ ಲಾಕ್ ಮಾಡಬೇಕಾಗತ್ತೆ. ಇಲ್ಲಿ ಕೂಡ ಒಂದು ಸ್ಮಾಲ್ ಪಫ್ ಅನ್ನೋದು ರೆಡಿ ಆಗುತ್ತೆ. ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗತ್ತೆ. ಮತ್ತು ಈಗ ಇನ್ನೊಂದು ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡ್ ಲಾಕ್ ಮಾಡಬೇಕಾಗಿಲ್ಲ. ಇಲ್ಲಿ ಬೀಡ್ ಹಾಕಿದ ಮೇಲೆ ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ಸೀರೆಗೆ ಅಳತೆಯನ್ನು ನೋಡ್ಕೊಳ್ಳಿ. ಅಳತೆಯನ್ನು ನೋಡ್ಕೊಂಬಿಟ್ಟು ಬಟ್ಟೆಗೆ ಮತ್ತೆ ಒಂದು ಸರಿ ಸೂಜಿನ ಹಾಕಿಬಿಟ್ಟು ದಾರನ ತಂದು 2ರಲ್ಲಿ ಬಂದು
ಎರಡರಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಈ ರೀತಿ ಕಂಬದಲ್ಲಿ ದಾರನ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಗೆ ಉಳಿಸ್ಕೋಬೇಕಾಗುತ್ತೆ. ಈ ರೀತಿ ನೀವು 5 ಟೈಮ್ ದಾರನ ತೊಗೊಂಬಿಟ್ಟು ಹಾಗೆ ಸೂಜಿ ಮೇಲೆ ಇಟ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ದಾರನ ಒಟ್ಟಿಗೆ ಮಾಡಿ ಲಾಕ್ ಮಾಡ್ಕೊತಾ ಹೋಗಬೇಕಾಗತ್ತೆ. 4 ಲಾಸ್ಟ್ 5 ಸರಿ ಈ ರೀತಿ ದಾರನ ತೊಗೊಂಡ್ಬಿಟ್ಟು ಎಲ್ಲ ದಾರನೂ ಒಟ್ಟಿಗೆ ಈ ರೀತಿ ಮಾಡ್ಕೊಂಡ್ಮೇಲೆ ಲಾಕನ್ನು ಮಾಡಿ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಈ ರೀತಿ ದಾರ ಮಾಡಿಕೊಂಡು ಸೇಮ್ ಮತ್ತೆ ಒಂದು ಬಿಡ್ಸನ್ನ ಹಾಕಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಬರುತ್ತೆ. ತುಂಬ ಈಸಿಯಾಗಿ ಹಾಕ್ಕೋಬೋದು. ನಿಮಗೆ ಕುಚ್ಚು ಬೇಕಿದ್ದರೆ ಕುಚ್ಚನ್ನು ಹಾಕ್ಕೋಬೋದು, ಇಲ್ಲ ನೀವು ಈ ರೀತಿ ಬಾರ್ಡರ್ ಡಿಸೈನ್ ಥರನೂ ಕುಚ್ಚಿಲ್ಲದೇನೂ ನೀವು ಈ ಡಿಸೈನ್ನ ಹಾಕ್ಕೋಬೋದು. ನೋಡಿ ಈ ರೀತಿ ಬರುತ್ತೆ. ಸೊ ನಾನು ಫಸ್ಟ್ ಹಾಕಿಬಿಟ್ಟು ಸ್ವಲ್ಪ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ನಿಮಗೆ ಒಂದೇ ಸ್ಟೆಪ್ಪಲ್ಲಿ ಸಾಕು ಅನ್ನೋಂಗಿದ್ರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಿ ಪ್ರತಿಯೊಂದು 5 ಬೀಟ್ಸ್ ಗ್ಯಾಪ್ ಕೊಟ್ಟು ಕುಚ್ಚನ್ನ ಹಾಕ್ಕೊಂಡು ಡಿಸೈನ್ನ ಹಾಕ್ಕೋಬೋದು. ಬೇಡ ನಿಮಗೆ ವಿದೌಟ್ ಕುಚ್ಚು ಥರನೂ ಹಾಕ್ಕೋಬೋದು ಅಂದರೆ ನೀವು ವಿದೌಟ್ ಕುಚ್ಚು ಡಿಸೈನ್ ಥರನೂ ಕೂಡ ಇದನ್ನು ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ 2 ಸ್ಟೆಪ್ಪಲ್ಲಿ ಡಿಸೈನ್ನ ಹಾಕ್ತಾಯಿದ್ದೀನಿ. ಈಗ ಎರಡನೇ ಸ್ಟೆಪ್ಪಲ್ಲಿ ದಾರನ ಇಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ನಾನು ಇಲ್ಲೇನು ಬೀಡ್ಸ್ನ ತೊಗೊಂಡಿರ್ತಾ ಇಲ್ಲ ನಾನು, ಮತ್ತು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ಏನು ಬೀಡ್ಸ್ ಫಸ್ಟ್ ಈ ಲಾಕ್ ಆಗಿದ ತಕ್ಷಣ ಒಂಥರ ಗ್ಯಾಪ್ ಇದೆ ನೋಡಿ, ಈ ಒಂದು ಬೀಡ್ಸಲ್ಲಿ ಹೋಗಿ ದಾರನ ತಂದು ಒಂದು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಸೇಮ್ ಮೆಥಡಲ್ಲೇ ಕೆಳಗಡೆ ಏನು ವರ್ಕ್ ಮಾಡಿದ್ನಲ್ಲ ಆ ರೀತಿ ಮೇಲೆ ಕೂಡ ವರ್ಕ್ ಮಾಡ್ಕೊತ ಹೋಗಬೇಕಾಗತ್ತೆ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ಇಲ್ಲಿ ಒಂದು ಬೀಡ್ಸ್ನ ಹಾಕ್ತಾಯಿದ್ದೀನಿ. ಒಂದು ಬೀಡ್ಸ್ನ ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡಿ ಒಂದು ಚೈನ್ನ ಹಾಕ್ಕೊಂಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಈ ಒಂದು ಗ್ಯಾಪಲ್ಲಿ ಏನಿದೆಯಲ್ವ ಈ ಗ್ಯಾಪಲ್ಲಿ ಹೋಗಿ ದಾರನ ತಂದು ದಾರನ ಹಾಗೆ ಸೇಮ್ ಕೆಳಗಡೆ ಏನು ನೀವು ಬಫ್ ಮಾಡಿದ್ರೋ ಮೇಲೆ ಕೂಡ 5 ಟೈಮ್ ಈ ರೀತಿ ಡಬಲ್ ಕ್ರೋಶೆ ದಾರವನ್ನು ಎಳ್ಕೊಂಡು ಹಾಗೆ ಸೂಜಿ ಮೇಲೆ ಇಟ್ಕೊಬೇಕಾಗತ್ತೆ. 5 ಸರಿ ದಾರನ ಈ ರೀತಿ ತೊಗೊಂಬಿಟ್ಟು ಸೂಜಿ ಮೇಲೆ ಹಾಗೆ ಇಟ್ಕೊಂಡು ಲಾಸ್ಟಲ್ಲಿ ಆ 5 ದಾರನ ಒಟ್ಟಿಗೆ ಮಾಡಿ ಲಾಕ್ ಮಾಡಬೇಕಾಗತ್ತೆ. 5 ಟೈಮ್ ದಾರ ಹಾಕಿದ ಮೇಲೆ ಎಲ್ಲ ದಾರನ ಒಂದೇ ತಲೆ ತೊಗೊಂಡ್ಬಿಟ್ಟು ಈ ರೀತಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕನ್ನು ಹಾಕ್ಕೊಂಬಿಟ್ಟು ಸೇಮ್ ಮತ್ತೆ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಬೀಡನ್ನ ತೊಗೊಂಬಿಟ್ಟು ಬೀಡನ್ನ ಹಾಕಿ ಇಲ್ಲೇನು ನಾನು ಬೀಡ್ ಲಾಕ್ ಮಾಡ್ತಾ ಇಲ್ಲ, ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ ಬೀಡ್ಸ್ ಚೈನ್ ಥರ ಏನಿದೆ ಅದರಲ್ಲಿ ಹೋಗಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಮತ್ತು ಸೇಮ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ಒಂದು ಡಬಲ್ ಕ್ರೋಶೆದಲ್ಲಿ ಮತ್ತೆ 5 ಟೈಮ್ ದಾರನ ಈ ರೀತಿ ಡಬಲ್ ಕ್ರೋಶೆ ದಾರನ ಈ ರೀತಿ ಎಳ್ಕೊಂಡು ಸೂಜಿ ಮೇಲೆ ಹಾಗೆ ಇಟ್ಕೊಂಡ್ಬಿಟ್ಟು 5 ದಾರನ ಮತ್ತೆ ಒಟ್ಟಿಗೆ ಪಾಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ದಾರನ ಒಟ್ಟಿಗೆ ಮಾಡಿಕೊಂಡು ಲಾಕನ್ನು ಮಾಡಿ ದಾರನ ಮೇಲೆ ಎಳ್ಕೊಂಡು ಮತ್ತೆ ಈಗ ಒಂದು ಬೀಡ್ಸ್ನ ಹಾಕಿ ಬೀಡನ್ನ ಹಾಕಿದ ಮೇಲೆ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಬೀಡ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಪೂರ್ತಿ ಎಳೀತಾ ಡಬಲ್ ಕ್ರೋಶೆ ಕಂಬ ಬೇಡ ಫ್ರೆಂಡ್ಸ್, ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡ್ಬಿಟ್ಟು ಈ ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ. ಹತ್ತಿರದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತು ಸೇಮ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ನ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು ಡಬಲ್ ಕ್ರೋಶೆ ಗ್ಯಾಪಲ್ಲಿ ಚೈನ್ ಕಂಬ ಹಾಕಿದ್ದೀವಲ್ಲ ಆ ಕಂಬದಲ್ಲಿ ಹೋಗಿ ದಾರನ ತಂದು ಈ 2 ಚೈನ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಿಗೆ ದಾರನ ಎಳ್ಕೊಂಡು ಸೂಜಿ ಮೇಲೆ ಇಟ್ಕೊಂಡಿರಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು ಈ ರೀತಿ ದಾರನ ಎಳ್ಕೊಂಡು ಮತ್ತು ಈ ರೀತಿ 5 ಟೈಮ್ ದಾರನ ಈ ರೀತಿ ಎಳ್ಕೊಂಡು ಸೂಜಿ ಮೇಲೆ ಹಾಗೆ ಇಟ್ಕೊಂಡಿದ್ರು. ಲಾಸ್ಟಿಗೆ 5 ಟೈಮ್ ಆದಮೇಲೆ ಎಲ್ಲ ದಾರನೂ ಒಟ್ಟಿಗೆ ಈ ರೀತಿ ಪಾಸ್ ಮಾಡಿಕೊಂಡು ದಾರನ ಲಾಕ್ ಮಾಡಿ ಮತ್ತೆ ಒಂದು ಬೀಡ್ಸ್
ಕುಚ್ಚು ಕಟ್ಟೋದಕ್ಕೆ ನೀವು ಬೀಡ್ಸ್ ಬದಲು ಚೈನ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಇಲ್ಲ ನಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ನೀವು ಎಲ್ಲನೂ ಬೀಡ್ಸನ್ನ ಹಾಕ್ಕೊಂಡ್ಬಿಟ್ಟು ಒಂದು ಎಷ್ಟು ಗ್ಯಾಪ್ ಬೇಕು ನೋಡಿ ಆ ಬೀಡ್ಸ್ ಒಳಗಡೆ ಬೀಡ್ ಕಾಣದೆ ಕುಚ್ಚನ್ನು ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಎಲ್ಲ ಬೀಡ್ಸನ್ನ ಹಾಕಿಬಿಟ್ಟು ಲಾಸ್ಟಲ್ಲಿ ನನಗೆ ಎಷ್ಟು ದೂರದಲ್ಲಿ ಕುಚ್ಚು ಬೇಕೋ ಅಷ್ಟು ದೂರದಲ್ಲಿ ಈ ಒಂದು ಡಿಸೈನ್ಗೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ಚೈನ್ ಎಲ್ಲಿ ಮಾಡ್ಕೊತಾ ಇಲ್ಲ ಫ್ರೆಂಡ್ಸ್, ನಾನು ಕಂಟಿನ್ಯೂ ಆಗಿ ಬೀಡ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಸೇಮ್ ಸೆಕೆಂಡ್ ಸ್ಟೆಪ್ ಕೂಡ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಸ್ವಲ್ಪ ಹಾಕಿಬಿಟ್ಟು ಕೂಡ ನಾನು ತೋರಿಸ್ತೀನಿ. ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಕೆಳಗಡೆ ಏನು ಹಾಕಿದ್ದೀವೋ ಮೇಲೆ ಕೂಡ ಸೇಮ್ ಅದೇ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಕುಚ್ಚು ಬಂದು ಆಪ್ಷನಲ್, ನಿಮಗೆ ಕುಚ್ಚು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ವಿದೌಟ್ ಕುಚ್ಚು ಥರನೂ ಕೂಡ ಈ ರೀತಿ ಡಿಸೈನ್ನ ನೀವು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸಿಂಪಲ್ಲಾಗಿ ಮಣಿಗಳು ಕೂಡ 2 ಸ್ಟೆಪ್ಪಲ್ಲಿ ಮಣಿ ಬಂದಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗೇ ಕಾಣಿಸುತ್ತೆ. ನೋಡಿ ನಿಮಗೆ ಇಷ್ಟ ಇದ್ದರೆ ಕುಚ್ಚನ್ನು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಇದೇ ರೀತಿ ಈ ಡಿಸೈನ್ನ ಬಿಡ್ಬೋದು. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಡಿಸೈನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಡಿಸೈನೆಲ್ಲ ಕಂಪ್ಲೀಟ್ ಹಾಕಿದ ಮೇಲೆ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ. 2 ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶೆ ಡಿಸೈನ್ ಫ್ರೆಂಡ್ಸ್ ಇದು. 2 ಸ್ಟೆಪ್ಪಲ್ಲಿ ಬಫ್ ಡಿಸೈನ್ ಥರ ಡಿಸೈನ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ಕೆಳಗಡೆ ಸ್ಟೆಪ್ಪಲ್ಲಿ ಕೂಡ ಬೀಡ್ಸ್, ಹಾಗೆ ಮೇಲೆ ಇರುವಂಥ ಬೀಡ್ಸ್ ಎಲ್ಲ ಸ್ಟೆಪ್ಪಲ್ಲಿ ಕೂಡ ಬೀಡ್ಸ್ ಬಂದಿದೆ. ಸೊ ಬೀಡ್ಸ್ ಕೂಡ ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ಬಂದುಬಿಟ್ಟು ತುಂಬ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸುಲಭವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಆಗಿದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಈಸಿಯಾಗಿ ನೀವು ಈ ಡಿಸೈನ್ನ ಹಾಕ್ಕೋಬೋದು. ವಿತ್ ಕುಚ್ಚನ್ನು ಹಾಕ್ಕೋಬೋದು, ವಿತೌಟ್ ಕುಚ್ಚು ಕೂಡ ನೀವು ಈ ಡಿಸೈನ್ನ ನೀವು ಹಾಕ್ಕೋಬೋದು. ಕುಚ್ಚು ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಕುಚ್ಚು ಇಲ್ಲಿ ಇಷ್ಟ ಇಲ್ಲ ಅಂದರೆ ನೀವು ಇದೇ ರೀತಿ ಬಾರ್ಡರ್ ಡಿಸೈನ್ ಥರನೂ ಕೂಡ ಈ ಡಿಸೈನ್ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತಂತಲೇ ಹೇಳ್ಬೋದು. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ನಾನು 5 ಬೀಡ್ಸ್ ಗ್ಯಾಪ್ ಕೊಟ್ಟು ಕುಚ್ಚನ್ನು ಹಾಕಿದ್ದೀನಿ. ಇನ್ನು ಸ್ವಲ್ಪ ಹತ್ತಿರ ಬೇಕಿದ್ರೂ ಮಾಡ್ಕೋಬೋದು, ದೂರ ಬೇಕಿದ್ದರೆ ನಿಮ್ಮ ಅನುಸಾರವಾಗಿ ನೀವು ಕುಚ್ಚನ್ನು ನೀವು ಹಾಕ್ಕೋಬೋದು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 300-350 ರುಪೀಸ್ ತೊಗೋಬೋದು. ನೋಡಿ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ತೊಗೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.